ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆಯನ್ನ ಪಾಕ್ ಪ್ರಧಾನಿ ಶರೀಫ್ ಕರೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸಭೆಯಲ್ಲಿ ರಾಜಕೀಯ ನಾಯಕರಿಗೆ ಪಾಕ್ ಪ್ರಧಾನಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ವಿವರಣೆಯನ್ನ ಕೊಡಬಹುದಂತೆ. ದಾಳಿ ಪ್ರತಿದಾಳಿಯ ಬಗ್ಗೆ ವಿವರಿಸೋ ಸಾಧ್ಯತೆ ಇದೆ. ಈಗಾಗಲೇ ಸಂಸತ್ನಲ್ಲಿ ಆ ಪ್ರಧಾನಿದು ಮರ್ಯಾದೆಯನ್ನ ಹೆಂಗೆ ಅವ್ರದ್ದೇ ಪಕ್ಷದವ್ರು ತೆಗೆದ್ರು ಅನ್ನೋದು ಗೊತ್ತಿದೆ. ಇನ್ನು ಈ ಮೀಟಿಂಗ್ನಲ್ಲಿ ಇನ್ನೇನಾಗುತ್ತೆ ಅನ್ನೋದು ನೋಡಬೇಕು. ಥ್ಯಾಂಕ್ ಗಾಡ್ ಇದೊಂದು ಕ್ಲೋಸ್ ಡೋರ್ನ ಮೀಟಿಂಗ್ ಆಗಿರುತ್ತೆ. ಇದೇನಾದರೂ ಅವರ ಮತ್ತೆ ಅಧಿವೇಶನದಲ್ಲೇ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ, ಪ್ರಧಾನಿನೂ ಅಲ್ಲಿ ಇದ್ದಿದ್ದು ಕೊಟ್ಟಿದ್ದಿದ್ರೆ ಯಾವ ರೀತಿ ಸಿಟ್ಟು ಆಚೆ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ಕ್ಲೋಸ್ ಡೋರ್ ಮೀಟಿಂಗನ್ನು ಕರೀತಾರೆ ಅಂತ ಹೇಳಲಾಗ್ತದೆ. ಅಲ್ಲಿರೋ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಿಂಗಾಗಿದೆ ನಮ್ಮ ಪರಿಸ್ಥಿತಿ, ನಾವು ಹಿಂಗೆ ಮಾಡಿದ್ದೀವಿ, ನಮ್ಮ ಜೊತೆಗೂ ಕೂಡ ಇಂತಿಂಥವ್ರು ಸಪೋರ್ಟ್ಗಿದ್ದಾರೆ ಅಂತ ಅಲ್ಲಿನ ಪ್ರಧಾನಿ ಹೇಳೋ ಸಾಧ್ಯತೆ ಇದೆ. ಆಮೇಲೆ ಮೇಯ್ನಾಗಿ ಪಾಕಿಸ್ತಾನದ ಸರ್ಕಾರಕ್ಕೆ ಈಗಿರೋ ಕಂಟಕ ಅಂದರೆ ಜನರಿಗೆ ಅವರ ಮಾತುಗಳ ಮೇಲೆ ನಂಬಿಕೆ ಇಲ್ಲ. ವಿಕ್ಟ್ರಿ ರ್ಯಾಲಿ ಮಾಡ್ತೀವಿ ಅಂತಾರೆ, ಆಮೇಲೆ ನೋಡಿದ್ರೆ ಸೇನೆಯವ್ರದ್ದು ಒಂದಷ್ಟು ಪೋಸ್ಟ್ಗಳನ್ನೆಲ್ಲ ರಿಲೀಸ್ ಮಾಡ್ತಾರೆ, ಹೌದು ನಾವು ಹೊಡೆಸ್ಕೊಂಡಿದ್ದು ಹೌದು ಅಂತ. ಆಮೇಲೆ ನಮ್ಮಿಂದಲೇ ನಾವು ಅವಶೇಷಗಳನ್ನು ತೋರಿಸ್ತಾ ಇದ್ದೀವಿ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನಾಯಿತು, ಏರ್ ಬೇಸ್ ಏನಾಯಿತು, ಉಗ್ರರ ಟಾರ್ಗೆಟ್ ಪೋಸ್ಟ್ಗಳು ಎಲ್ಲೆಲ್ಲಿದ್ವು, ಎಲ್ಲದಕ್ಕೂ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಸೊ ಇದು ಆ ಸರ್ಕಾರಕ್ಕೂ ಕೂಡ ಮುಜುಗರದ ಪರಿಸ್ಥಿತಿ.